ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹುಟ್ಟುಹಬ್ಬದ ಪ್ರಯುಕ್ತ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆ ವತಿಯಿಂದ ವಿವಿಧ ಕಾರ್ಯಕ್ರಮಗಳು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಹಾಗೂ ಜನತಾ ಶಿಕ್ಷಣ ಸಮಿತಿ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರವರ 78ನೇ ಹುಟ್ಟುಹಬ್ಬದ ಅಂಗವಾಗಿ ಜೆಎಸ್ಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ವಿವಿಧ ಸೇವಾ ಮೂಲಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜನತಾ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಪ್ರಸಾದ್ ರವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳು, ವಿವಿಧ ಸಮಾಜಮುಖಿ ಸಂಸ್ಥೆಗಳು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಸಂಯುಕ್ತವಾಗಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿವೆ. ಆಯೋಜಿಸಿರುವ ಮುಖ್ಯ ಕಾರ್ಯಕ್ರಮಗಳ ಪಟ್ಟಿ ಹೀಗಿದೆ. ಜೆಎಸ್ಎಸ್ ಮಹಾವಿದ್ಯಾಲಯಗಳು ಹಾಗೂ ರಕ್ತ ಭಂಡಾರಗಳ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ. ಜೆಎಸ್ಎಸ್ ಸಿಬಿಎಸ್ಇ ಶಾಲೆಯ 3,000 ವಿದ್ಯಾರ್ಥಿಗಳು ಮತ್ತು 200 ಶಿಕ್ಷಕರಿಂದ ಹುಟ್ಟುಹಬ್ಬದ ಗೀತಗಾಯನ. ಕಲಾ ಸುಜಯ ಕಲಾ ತಂಡದಿಂದ ಸನಾತನಿ ನೃತ್ಯ ರೂಪಕ, ಬಾಲ ವಿಭಾಗದಿಂದ ಸಾಂಸ್ಕೃತಿಕ ನೃತ್ಯ ರೂಪಕ ಮೂಲಕ ಶುಭಾಶಯ ಸಮರ್ಪಣೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಸಂಶೋಧನಾ ಕೇಂದ್ರದಿಂದ ಪ್ರಬಂಧ ಪ್ರದರ್ಶನ ಮತ್ತು ಪಿಎಚ್ಡಿ ವಿಜ್ಞಾನಿಗಳಿಗೆ ಸನ್ಮಾನ. ಮಹಿಳೆಯರಿಗಾಗಿ ಆತ್ಮರಕ್ಷಣಾ ಕಲೆ ಹಾಗೂ ಕರಾಟೆ ತರಬೇತಿ. ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ದಂತ ಹಾಗೂ ಆರೋಗ್ಯ ತಪಾಸಣೆ ಶಿಬಿರ. 20 ದಿನಗಳ ಉಚಿತ ಸೋಲಾರ್ ತರಬೇತಿ ಶಿಬಿರದ ಸಮಾರೋಪ ಹಾಗೂ ಪ್ರಮಾಣ ಪತ್ರ ವಿತರಣೆ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನ, ಮೈಲಾರಲಿಂಗ ದೇವಸ್ಥಾನ ಹಾಗೂ ಶ್ರದ್ಧಾ ಕೇಂದ್ರಗಳಲ್ಲಿ ಸ್ವಚ್ಛತಾ ಅಭಿಯಾನ. ಪೂಜ್ಯ ಹೆಗ್ಗಡೆರವರ ಜೀವನ ಸಾಧನೆಗಳ ಸಾಕ್ಷ್ಯಚಿತ್ರ ಪ್ರದರ್ಶನ. ಬುಡರ್ಶಿಂಗಿ ಗ್ರಾಮದಲ್ಲಿ ಗೋಶಾಲೆಯ ಗೋಪಾಲನೆಗಾಗಿ ಆಹಾರ ಹಾಗೂ ಔಷಧ ವಿತರಣೆ. ಮಹಿಳಾ ಉದ್ಯಮಿಗಳಿಂದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ. ಕವಿವಿ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಪಟ್ಟ ಪಡೆದ ಕ್ರೀಡಾಪಟುಗಳಿಗೆ ಸನ್ಮಾನ. ಸರ್ಕಾರಿ ಶಾಲಾ ಮಕ್ಕಳಿಗೆ ಪರೀಕ್ಷಾ ಭಯ ನಿವಾರಣೆ ಕಾರ್ಯಾಗಾರ. ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ 4 ದಿನಗಳ ಯೋಗ ತರಬೇತಿ. ಸಂಜೆ ಬೋಲೋ ಬಿಸರೆ ಗೀತ್ ಸಾಂಸ್ಕೃತಿಕ ಕಾರ್ಯಕ್ರಮ. ಇಗ್ನೋ ಶಿಕ್ಷಣ ಕೇಂದ್ರದ ವತಿಯಿಂದ ದೂರ ಶಿಕ್ಷಣ ಮತ್ತು ಉದ್ಯೋಗ ಮಾರ್ಗದರ್ಶನ. ಜೆಎಸ್ಎಸ್ ಕಾಲೇಜಿನಲ್ಲಿ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ಹೊಣೆಗಾರಿಕೆ ಕುರಿತು ಅರಿವು ಕಾರ್ಯಕ್ರಮ. ಕಾರ್ತಿಕ ಮಾಸದ ಪ್ರಯುಕ್ತ ಮತ್ತು ಪೂಜ್ಯರ ಜನ್ಮದಿನದ ಅಂಗವಾಗಿ ನಾಳೆ ಸಂಜೆ 6:30ಕ್ಕೆ 1111 ದೀಪಗಳ ದೀಪೋತ್ಸವವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಹಾವೀರ್ ಉಪಾಧ್ಯಾಯ, ಹರಿಹಂತ್ ಪ್ರಸಾದ್ ಹಾಗೂ ಡಾಕ್ಟರ್ ಸೂರಜ್ ಜೈನ್ ಉಪಸ್ಥಿತರಿದ್ದರು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಆರಂಭದಲ್ಲಿ ವಂದಿಸಿ ಸಂಸ್ಥೆಯ ಪೂಜ್ಯದ್ವಯರನ್ನೆಲ್ಲ ಈ ಸಂದರ್ಭದಲ್ಲಿ ನೆನೆದುಕೊಂಡು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಜನ್ಮದಿನ ನಾಳೆ 25ನೇ ತಾರೀಕಿಗೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು, ಅದರಲ್ಲೂ ಕೂಡ ಶೈಕ್ಷಣಿಕ ಕಾರ್ಯಕ್ರಮಕ್ಕಿಂತ ಮಿಗಿಲಾಗಿ ಶೈಕ್ಷಣಿಕೇತರ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ನಡೆಸುವ ಸಲುವಾಗಿ ಬೇರೆ ಬೇರೆ ಕಡೆಯಲ್ಲಿ, ಬೇರೆ ಬೇರೆ ಕಡೆ ಅಂತಂದರೆ ಗ್ರಾಮಗಳಲ್ಲಿ, ಬೇರೆ ಕೆಲವು ಊರುಗಳಲ್ಲಿ ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಅದಲ್ಲದೆ ನಾಳೆಯೂ ಕೂಡ ಈ ವಿಶೇಷ ಕಾರ್ಯಕ್ರಮ 27 ಸಂಸ್ಥೆಗಳಲ್ಲಿ ನಡೀತಾ ಇದೆ. 27 ಸಂಸ್ಥೆಗಳಲ್ಲಿ ಅದರ ವಿವರವನ್ನು ನಾನು ಕೊಡ್ತಾ ಇದ್ದೇನೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಈ ಸಂಸ್ಥೆಯ ಕಾರ್ಯಾಧ್ಯಕ್ಷರು, ಧಾರವಾಡಕ್ಕೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಅಭೂತಪೂರ್ವ ಕೊಡುಗೆಯನ್ನು ನೀಡಿರತಕ್ಕಂತಹ ಈ ಸಂಸ್ಥೆಯನ್ನು 1944ರಲ್ಲಿ ಪೂಜ್ಯ ಹುಕ್ಕೇರಿಕರ್ ರಾಮರಾಯರು ತೆಗೆದುಕೊಂಡಿದ್ದು. ರಾಮರಾಯರು ಅದರ ಸ್ಥಾಪನೆ ಮಾಡಿದ್ರು. 70 ತನಕ ಭಾಳ ಚೆನ್ನಾಗಿ ನಡೀತಾ ಇತ್ತು. 73ರಲ್ಲಿ ಆರ್ಥಿಕ ಸಂಕಷ್ಟ ಬಂದಾಗ ಇದನ್ನು ವಹಿಸಿಕೊಂಡಾಗ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಸಂಖ್ಯೆ 3,000 ಇದ್ದದ್ದು 280ಕ್ಕೆ ಇಳಿದಿತ್ತು. ಅಲ್ಲಿಂದ ಈ ಸಂಸ್ಥೆ ಬೆಳೀತಾ ಬಂದು 1979ರ ನಂತರ ನಾವೊಂದು ಸಂಸ್ಥೆಯವರು ಹಿಂದಿರುಗಿ ನೋಡಿದ್ದೇ ಇಲ್ಲ. ಸತತವಾಗಿ 4 ಕ್ಯಾಂಪಸ್ಗಳು ಮತ್ತು 1,300 ಉದ್ಯೋಗಿಗಳು ಅಂತಂದರೆ ಅದರಲ್ಲಿ ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗದವರು, 22,000 ವಿದ್ಯಾರ್ಥಿಗಳು ಈ 4 ಕ್ಯಾಂಪಸ್ನಲ್ಲಿ, ಧಾರವಾಡದಲ್ಲಿ 2, ಹುಬ್ಬಳ್ಳಿಯಲ್ಲಿ 2, 4 ಕ್ಯಾಂಪಸ್ಸಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೊಟ್ಟಿರತಕ್ಕಂತಹ ಕೊಡುಗೆ, ಧಾರವಾಡಕ್ಕೆ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ.
ಅದರಲ್ಲೂ ಮುಖ್ಯವಾಗಿ SDM ಸಂಸ್ಥೆಗಳು ಬಂದದ್ದು ಈ JSS ಇಂದ ಅಂತಲೇ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. SDM ಇಂಜಿನಿಯರಿಂಗ್ ಕಾಲೇಜ್, SDM 1979, SDM ಡೆಂಟಲ್ ಕಾಲೇಜ್ 1986, ಫಿಸಿಯೋಥೆರಪಿ ಕಾಲೇಜ್, ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಷನ್, ಈ ಎಲ್ಲ ಸಂಸ್ಥೆಗಳಿಗೆ ಮುಕುಟಪ್ರಾಯವಾಗಿ ಒಂದು ದೊಡ್ಡ ಸಂಸ್ಥೆ ಸ್ಥಾಪನೆ ಮಾಡಲ್ಪಟ್ಟಿತ್ತು 2001-2ರಲ್ಲಿ. ಅದೇ SDM ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್. ಎಲ್ಲ ಸಂಸ್ಥೆಗಳು ಒಂದು ಲೆಕ್ಕದಲ್ಲಿ ನೋಡಿದರೆ JSS ಸಂಸ್ಥೆ ಬಂದದ್ರಿಂದಾಗಿ ಈ ಎಲ್ಲ ಸಂಸ್ಥೆಗಳು ಬಂದವು. ಧರ್ಮಸ್ಥಳ ಅವರ ಜನ್ಮಭೂಮಿಯಾಗಿದ್ದರೆ ಧಾರವಾಡ ಅವರ ಕರ್ಮಭೂಮಿ ಅಂತೇಳಿ ನಾವು ಕೇಳ್ಬೋದು. ಇಷ್ಟೆಲ್ಲ ಆಗಬೇಕಾಗಿದ್ರೆ, ಇಷ್ಟೆಲ್ಲ ಬೆಳವಣಿಗೆಗಳು ಆಗಬೇಕಾಗಿದ್ರೆ ಪೂಜ್ಯ ಹೆಗಡೆಯವರು ಸಾಕಷ್ಟು ಶ್ರಮಪಟ್ಟು ಈ ಸಂಸ್ಥೆಗಳನ್ನು ಬೆಳೆಸಿದ್ರು. ಅದರ ಫಲವಾಗಿ 56 SDM ಸಂಸ್ಥೆಗಳು, 16 ಇನ್ನಿತರ ಸಂಸ್ಥೆಗಳು, 25 JSS ಸಂಸ್ಥೆಗಳು ಈಗ ಸದ್ಯಕ್ಕೆ ಇದೆ. ಅವರ ನೆನಪಿಗೋಸ್ಕರವಾಗಿ ಜನ್ಮದಿನ ನಾಳೆ ನಡೀತಾ ಇದೆ. ಅದರ ನೆನಪಿಗೋಸ್ಕರವಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ರಕ್ತದಾನ ಶಿಬಿರ ಇದನ್ನು SDM ಬ್ಲಡ್ ಬ್ಯಾಂಕ್, ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್, ಪದ್ಮಶ್ರೀ RB ಪಾಟೀಲ್ ಬ್ಲಡ್ ಬ್ಯಾಂಕ್ ನವನಗರ ಇವರ ಸಹಯೋಗದೊಂದಿಗೆ ನಾವು ನಡೆಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಹುಟ್ಟುಹಬ್ಬ ಗೀತ ಗಾಯನ, ಇದಕ್ಕೆ 3000 ವಿದ್ಯಾರ್ಥಿಗಳು ಓಪನ್ ಏರ್ ಥಿಯೇಟರ್ನಲ್ಲಿ, ಅದಲ್ಲದೆ ಸುಮಾರು 200 ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗದವರು ಇದನ್ನು ಹಮ್ಮಿಕೊಂಡಿದ್ದಾರೆ. ಅದಲ್ಲದೆ ನಾಳೆ ಸನಾತನಿ ನೃತ್ಯ ರೂಪಕ ಅನ್ನುವ ಬಹಳ ಸುಂದರವಾಗಿರತಕ್ಕಂಥ ಒಂದು ಕತೆ, ಅದನ್ನು ಮುಖ್ಯವಾಗಿ ನಮ್ಮ ಸನ್ನಿಧಿ ಕಲಾಕ್ಷೇತ್ರದಲ್ಲಿ 12:30 ಗಂಟೆಗೆ ನಡೆಸ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂದರೆ ತಮಗೆಲ್ಲ ಸ್ವಾಗತ. ಸುಮಾರು 1 ಗಂಟೆ 15 ನಿಮಿಷದ ಪ್ರೋಗ್ರಾಮ್, ಭಾಳ ಚೆನ್ನಾಗಿದೆ. ಅದಲ್ಲದೆ ಪೂಜ್ಯ ಕಾವಂದರಿಗೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ ಸಂಸ್ಕೃತ ನೃತ್ಯ ರೂಪಕ ಮೂಲಕ ಹುಟ್ಟುಹಬ್ಬ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸಂಶೋಧನಾ ಕೇಂದ್ರದಿಂದ ಮಂಡಿಸಲಾದ ಇಲ್ಲಿ JSS ಡಾಕ್ಟರ್ D ವೀರೇಂದ್ರ ಹೆಗ್ಡೆ ಸಂಶೋಧನಾ ಕೇಂದ್ರ ಅಂತೇಳಿ ಇದೆ, PhD ಸೆಂಟರ್. ಇದನ್ನು ಹಂಪಿ ವಿಶ್ವವಿದ್ಯಾಲಯದ, ಕನ್ನಡ ವಿಶ್ವವಿದ್ಯಾಲಯದ ಸಹಯೋಗದಿಂದ ಮಾಡ್ತಾ ಇದ್ದೇವೆ. ಇಲ್ಲಿ ಸುಮಾರು 17 PhDಯನ್ನು ಪಡೆದಿರತಕ್ಕಂತಹ ಪ್ರಾಧ್ಯಾಪಕರನ್ನ ಬರಮಾಡಿಕೊಂಡು ಅವರು ಬರೆದಿರತಕ್ಕಂತಹ PhD ಪ್ರಬಂಧವನ್ನು ಮಂಡನೆ ಅದರ ವಿಶ್ಲೇಷಣೆ ಮಾಡುವುದಲ್ಲದೆ ಅವರಿಗೆ ಸನ್ಮಾನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದಲ್ಲದೆ ಸರ್ಟಿಫಿಕೇಟ್ ಕೋರ್ಸ್ಗಳಾದ ಕ್ಲೌಡ್ ಕಂಪ್ಯೂಟಿಂಗ್, ರಿಸರ್ಚ್ ಮೆಥಡಾಲಜಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್, ಇದನ್ನು MCA ನೂತನವಾಗಿ ಪ್ರಾರಂಭ ಆಗಿರತಕ್ಕಂಥ MCAಯಲ್ಲಿ ಈಗಾಗಲೇ ಒಂದು ಹಂತದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇದರ ಸೆಕೆಂಡ್ ಫೇಸ್ ಅಂತಿದ್ರೆ, ಈಗ ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಇದೆ, ಸರ್ಟಿಫಿಕೇಟ್ ಕೋರ್ಸ್ ಇದೆ. ಆ 3 ಸ್ಟೇಜ್ಗಳನ್ನು ನಾವು ಸೆಕೆಂಡ್ ಇಯರ್ ಬರುವುದರೊಳಗಾಗಿ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೇವೆ. ಡಾಕ್ಟರ್ D ವೀರೇಂದ್ರ ಹೆಗ್ಡೆಯವರ ಹುಟ್ಟುಹಬ್ಬ ಪ್ರಯುಕ್ತ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಬಹುಮಾನ ವಿತರಣೆಯನ್ನು ಮಾಡತಕ್ಕಂತಹ ಕಾರ್ಯಕ್ರಮ ನಡೆದಿದೆ. ಇದಲ್ಲದೆ ರಕ್ತದಾನ ಶಿಬಿರ ಇಲ್ಲಿ ಕೂಡ ನಡೀತದೆ. ಇಲ್ಲಿ ಸುಮಾರು ನಮ್ಮ ನಿರೀಕ್ಷೆ ಅಂತಿದ್ರೆ ಸುಮಾರು 200 ಮಂದಿ ರಕ್ತವನ್ನು ಕೊಡತಕ್ಕಂತಹ ಒಂದು ಕಾರ್ಯಕ್ರಮ. ಕಡೆಗೆ ಬೇಸತ್ತು ಸಂಜೆ ಮುಂದೆ ಸಾಕು ಅಂತೇಳಿ ಹೇಳುವಷ್ಟು ವಿದ್ಯಾರ್ಥಿಗಳು ಕಳೆದ ಸಲ ರಕ್ತದಾನವನ್ನು ಮಾಡಿದ್ರು. ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ರೋಟರಿ ರಕ್ತ ಭಂಡಾರ ಇವರ ಸಹಯೋಗದಿಂದ ಸಕ್ರಿ ಲಾ ಕಾಲೇಜಿಂದ
ರಕ್ತದಾನ ಶಿಬಿರ ನಡೀತಾ ಇದೆ. ಅದಲ್ಲದೆ ITI ವಿದ್ಯಾರ್ಥಿಗಳಿಂದ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ಪ್ರದೇಶ, ಒಂದು ಪ್ರದೇಶ ಅಂತಿದ್ರೆ ಅದು ಸತ್ತೂರಿನ ಆಶ್ರಯ ಕಾಲೋನಿಯಲ್ಲಿ ಮಹಿಳೆಯರಿಗೋಸ್ಕರವಾಗಿ ಮಹಿಳೆಯರ ಮನೆಗಳಿಗೆ ನಾವು ವಿದ್ಯುದೀಕರಣವನ್ನ ಮಾಡತಕ್ಕಂಥದ್ದು ಒಂದು. ಆಮೇಲೆ ಇನ್ನೊಂದು ಯಾವುದು, ಗೌಳಿ ಗಲ್ಲಿಯಲ್ಲಿ, ಅಲ್ಲಿ ಕೂಡ ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂಥವರಿಗೆ ನಾವು ಇನ್ನೊಂದು ಕಾರ್ಯಕ್ರಮ, ಅಲ್ಲಿ ವಿದ್ಯುದೀಕರಣ ಈಗಾಗಲೇ ಪ್ರಾರಂಭ ಆಗಿದೆ, ಅದನ್ನ ನಾಳೆ ಪೂರ್ಣಗೊಳಿಸ್ತೇವೆ. ಆಮೇಲೆ ಅದಲ್ಲದೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಸಾಮಾಜಿಕವಾಗಿ ಅವರು ಮಾಡತಕ್ಕಂತಹ ಕಾರ್ಯಗಳು ಏನಿವೆ, ಅದೇ ರೀತಿ ಅವರು ನಡೆಸ್ತಾ ಇರತಕ್ಕಂತಹ ಬೇರೆ ಬೇರೆ ಕಾರ್ಯಕ್ರಮಗಳು, ಸುಮಾರು 47 ರೀತಿಯ ಕಾರ್ಯಕ್ರಮಗಳು, ರೂಟ್ ಸೆಟ್ಟಿ ಸಂಸ್ಥೆ, ಸೆಲ್ಫ್ ಎಂಪ್ಲಾಯ್ಮೆಂಟಿಗೋಸ್ಕರವಾಗಿರತಕ್ಕಂತಹ ಸಂಸ್ಥೆಗಳು, ಅದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ನೀಡುವ ಸಲುವಾಗಿ ಪ್ರತ್ಯೇಕವಾಗಿ ನಾವು ಮೃತ್ಯುಂಜಯನಗರ ಶಾಲೆಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಮಾಡ್ತಾ ಇದ್ದೇವೆ. ಇದಲ್ಲದೆ ಮಹಿಳೆಯರಿಗಾಗಿ ಆತ್ಮರಕ್ಷಣಾ ಕಲೆ ಮತ್ತು ಕರಾಟೆ ತರಬೇತು, ಇದನ್ನು ಕೂಡ ಮೃತ್ಯುಂಜಯನಗರದ ಶಾಲೆಯಲ್ಲಿ, ಅದು ಒಂದು ದಿವಸ ಕಾರ್ಯಕ್ರಮ ಅಲ್ಲ, ನಾಳೆ ಪ್ರಾರಂಭ ಆಗಿ ಕನಿಷ್ಠ 1 ವಾರದ ಕಾಲ ಕರಾಟೆ, ಇದು ಆತ್ಮರಕ್ಷಣೆ ಮಾಡತಕ್ಕಂತಹ ಕಲೆಗಳು, ಮಹಿಳೆಯರಿಗೆ ಅದೇ ರೀತಿ ಹುಡುಗಿಯರಿಗೆ ಯಾವ ರೀತಿಯಾಗಿ ಆತ್ಮರಕ್ಷಣೆ ಮಾಡಿಕೊಳ್ಬೇಕು ಅನ್ನುವ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನ ತೋರಿಸುವ ಸಲುವಾಗಿ 1 ವಾರದ ಕಾರ್ಯಕ್ರಮ ನಡೀತಾ ಇದೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಜೀವನ ಮತ್ತು ಸಾಧನೆ ಸಾಕ್ಷ್ಯಚಿತ್ರವನ್ನ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ಅದಲ್ಲದೆ ಗೋವುಗಳಿಗೆ ಆಹಾರ ಮತ್ತು ಔಷಧಿ ವಿತರಣೆ, ಇದನ್ನ ಹುಬ್ಳಿ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ಆ ಗೋವುಗಳಿಗೆ ಮತ್ತು ಇನ್ನಿತರ ಪೆಟ್ ಆನಿಮಲ್ಸ್ ಅಂತೇಳಿ ಕರಿತೇವೆ, ಅವುಗಳಿಗೆ ಹಲವಾರು ಔಷಧಗಳು, ಆಹಾರಗಳನ್ನು ನಮ್ಮ ವಿದ್ಯಾರ್ಥಿಗಳೇ ಸಂಗ್ರಹ ಮಾಡಿ ಅದನ್ನು ಕೊಡತಕ್ಕಂತಹ ಒಂದು ಕಾರ್ಯಕ್ರಮ. ಸಾರ್ವಜನಿಕರಿಗಾಗಿ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಆರೋಗ್ಯ ಹಾಗೂ ದಂತ ತಪಾಸಣಾ ಶಿಬಿರವನ್ನ ಹುಬ್ಳಿಯಲ್ಲಿ ಮಾಡ್ತಾ ಇದ್ದೇವೆ, ಹೆಗ್ಗೇರಿಯಲ್ಲಿ ಮಾಡ್ತಾ ಇದ್ದೇವೆ. ಹೆಗ್ಗೇರಿಯಲ್ಲಿ ನಮ್ಮ PU ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಲಾ ಕಾಲೇಜ್ ಇದೆ, ಅಲ್ಲಿ ಮಾಡ್ತಾ ಇದ್ದೇವೆ. ಆಮೇಲೆ ಉಚಿತ ಸೋಲಾರ್ ತರಬೇತಿ 19 ದಿವಸಗಳ ಹಿಂದೆ ನಡೀತಾ ಇತ್ತು ಮೃತ್ಯುಂಜಯ ನಗರದ ITI ಕಾಲೇಜಿನಲ್ಲಿ. ಅದರ ಸಮಾಪ್ತಿ ನಾಳೆ ಆಗಿ ಅದಕ್ಕೆ ಅವರಿಗೆ ಸರ್ಟಿಫಿಕೇಟ್ ವಿತರಣೆಯನ್ನು ಕೂಡ ನಾಳೆ ಮಾಡ್ತಾ ಇದ್ದೇವೆ. ಆಮೇಲೆ JSS MBA ಕಾಲೇಜಿನಿಂದ ಇಲ್ಲಿ ಈಶ್ವರಗುಡಿಯ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ವಿವಿಧ ಭಾವಚಿತ್ರ ಪ್ರದರ್ಶನ, ಇದಲ್ಲದೆ ಸರಕಾರಿ ಶಾಲೆಗಳಿಗೆ ಪರೀಕ್ಷಾ ಭಯ ನಿರ್ವಹಣೆ ಕಾರ್ಯಾಗಾರ, ಇದನ್ನ ಮಾಡ್ತಾ ಇದ್ದೇವೆ. ಅದಲ್ಲದೆ ಯೋಗ ಶಿಬಿರ ಈಗ ಪ್ರಾರಂಭ ಆಗಿದೆ. ನಮ್ಮ ಹಾಸ್ಟೆಲ್ನ ವಿದ್ಯಾರ್ಥಿನಿಗೋಸ್ಕರ 7 ರಿಂದ 8, 8:15, 9 ಗಂಟೆವರೆಗೂ ಕೂಡ ಯೋಗ ಶಿಬಿರ ನಡೀತಾ ಇದೆ. ಅದರ ಅದರ ಮುಕ್ತಾಯ ಸಮಾರಂಭ ನಾಳೆ ನಡೀತಾ ಇದೆ. ಅದೇ ರೀತಿ ಮಹಿಳಾ ಉದ್ಯೋಗಿಗಳಿಗೆ ವಸ್ತು ಪ್ರದರ್ಶನ ಹಾಗೂ ಮಾರಾಟ ರ್ಯಾಪಿಡ್ ಸಂಸ್ಥೆ ಅಂತೇಳಿ ಇದೆ, ಅವರ ಸಹಯೋಗದಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿ ಮಹಿಳೆಯರ ಉಚಿತ ಕರಾಟೆ ತರಬೇತಿ ಪ್ರಾರಂಭೋತ್ಸವ, ಅದೇ ರೀತಿ 2025ನೇ ಕರ್ನಾಟಕ ವಿಶ್ವವಿದ್ಯಾಲಯದ ಅಥ್ಲೆಟಿಕ್ ಕೂಟದಲ್ಲಿ ಹೊನ್ನಾವರದಲ್ಲಿ ಮೊನ್ನೆ ಚಾಂಪಿಯನ್ಶಿಪ್ ಪಡೆಯಿತು. ಸತತವಾಗಿ 12 ವರ್ಷಗಳಿಂದ ನಮ್ಮ ಕಾಲೇಜು ಇದು ಕೂಡ ಅದರೊಟ್ಟಿಗೆ ಆ ಕಾರ್ಯಕ್ರಮದ ಒಟ್ಟಿಗೆ ಕರಾಟೆ ತರಬೇತಿ ಶಿಬಿರದ ಒಟ್ಟಿಗೆ ನಡೆಸ್ತಾ ಇದ್ದೇವೆ. ಅವರಿಗೆ ಚಾಂಪಿಯನ್ಶಿಪ್ ಪಡೆದ ಕ್ರೀಡಾಪಟುಗಳನ್ನು ಸನ್ಮಾನ ಮಾಡ್ತಾ ಇದ್ದೇವೆ. ಆಮೇಲೆ ಶ್ರದ್ಧಾ ಕೇಂದ್ರವಾದ ಮೈಲಾರಲಿಂಗ ದೇವಸ್ಥಾನದ ಸುತ್ತಮುತ್ತಲದ ಪ್ರದೇಶವನ್ನ ಸ್ವಚ್ಛತೆ ಮಾಡತಕ್ಕಂತಹ ಕಾರ್ಯಕ್ರಮ ನಡೀತಾ ಇದೆ. ಆಮೇಲೆ
IR ಇನ್ಸ್ಟಿಟ್ಯೂಟ್ ಆಫ್ ಇಕನಾಮಿಕ್ ರಿಸರ್ಚ್ ಅಂಡ್ ಪಾಪ್ಯುಲೇಷನ್ ರಿಸರ್ಚ್ ಸೆಂಟರ್ ಅಂತೇಳಿ ಒಂದು ಸಂಸ್ಥೆ ಇದೆ, ಕೇಂದ್ರ ಸರ್ಕಾರ ನಡೆಸತಕ್ಕಂಥ ಸಂಸ್ಥೆ. ಇಲ್ಲಿ ಹದಿಹರೆಯದ ವಿದ್ಯಾರ್ಥಿನಿಯರ ಸಮಸ್ಯೆಗಳು ಹಾಗೂ ಪರಿಹಾರ ಅನ್ನತಕ್ಕಂಥ ಒಟ್ಟು 27 ಕಾರ್ಯಕ್ರಮಗಳನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಈಗಾಗಲೇ ಕೆಲವು ಕಾರ್ಯಕ್ರಮಗಳನ್ನು ನಾನು ಕಾರ್ಯದರ್ಶಿಯಾಗಿ ಎಲ್ಲ ಸಂಸ್ಥೆಗಳಿಗೆ ಸರ್ಕ್ಯುಲರ್ ಕಳಿಸಿದ್ದೆ. ಎರಡೆರಡು ನೀವು ಒಂದು ಸಂಸ್ಥೆಯವರು ಕನಿಷ್ಠ ಎರಡು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ. ಎಷ್ಟಾಗಿದೆ? 50 ಆಯಿತು. 25 ಸಂಸ್ಥೆಗಳಿದೆ. 25 ಇದರಲ್ಲಿ 27 ಯಾಕೆ ಬರ್ದೇವೆ ಅಂತ ಹೇಳಿದ್ರೆ, ಅದು ಮುಖ್ಯವಾಗಿ 2 ಹಾಸ್ಟೆಲ್ಸ್ಗಳಿವೆ. ಹಾಸ್ಟೆಲ್, ಗ್ರೂಪ್ ಆಫ್ ಹಾಸ್ಟೆಲ್ಸ್, 4 ಲೇಡೀಸ್ ಹಾಸ್ಟೆಲ್, ಸುಮಾರು 3 ಬಾಯ್ಸ್ ಹಾಸ್ಟೆಲ್ಸ್ ಎಲ್ಲ ಇದೆ. ಅದನ್ನು ಸೇರಿಸಿದ್ರೆ 27 ಆಗ್ತದೆ. ಶೈಕ್ಷಣಿಕ ಅಂಗಸಂಸ್ಥೆಗಳು ಎಷ್ಟಿವೆ ಅಂತ ಹೇಳಿದ್ರೆ 25 ಸಂಸ್ಥೆಗಳಿವೆ ಒಟ್ಟಿಗೆ. ಈ 27 ಸಂಸ್ಥೆಗಳು ಕೂಡ ನಾಳೆ ಪೂಜ್ಯರ ಗೌರವಾರ್ಥವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಬಯಸಿದ್ದೇವೆ. ಇದಲ್ಲದೆ ಹಿಂದೆ 24/10/2025 ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಪಟ್ಟಾಭಿಷೇಕ ನಿಮಿತ್ತ ಹಲವಾರು ಕಾರ್ಯಕ್ರಮಗಳನ್ನು, ಅದು ಎಷ್ಟು ಅಲ್ಲಿ ಕೂಡ 2 ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ದೆ. 100ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳಾಗಿದೆ. 100ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಇದನ್ನ ಯಾಕೆ ತಮ್ಮನ್ನ ಕರೆದಿದ್ದೇವೆ ಅಂತಿದ್ರೆ ಉದ್ದೇಶ ಇಷ್ಟೇ, ಕೇವಲ ಶೈಕ್ಷಣಿಕ ಕೆಲಸಗಳನ್ನು ಮಾಡತಕ್ಕಂತಹ ಕಾರ್ಯ ನಡೀತಾನೇ ಇರ್ತದೆ ಯಾವಾಗಲೂ. ಅದರೊಟ್ಟಿಗೆ ಕ್ಲಾಸ್ಗಳನ್ನು ಬಿಡದೆ, ಕ್ಲಾಸ್ಗಳಿಗೆ ಯಾವ ರೀತಿಯ ವ್ಯತ್ಯಯ ಬರದ ಹಾಗೆ ನೋಡ್ಕೊಳ್ಬೇಕು. ಈಗ ಉದಾಹರಣೆಗಾಗಿ ಒಂದು ಉದಾಹರಣೆ ಕೊಡ್ತೇನೆ. ಬಿಕಾಮ್ ಕ್ಲಾಸ್ ನಡೀತದೆ. ಬಿಕಾಮ್ ಕ್ಲಾಸ್ 9:30ಯಿಂದ 9:30 ಗಂಟೆಗೆ ಸ್ಟಾರ್ಟ್ ಆಗ್ತದೆ, 2:15 ಗಂಟೆಗೆ ಮುಗೀತದೆ. 2:15 ಗಂಟೆಯಿಂದ 5ರವರೆಗೆ ಕಾಲೇಜ್ ಇರ್ತದೆ, ಕಾಲೇಜಿನ ವರ್ಕಿಂಗ್ ಅವರ್ಸ್ ಇರ್ತದೆ. ಆ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಕೆಲವು ಕಾರ್ಯಕ್ರಮಗಳು, ವಿಶಿಷ್ಟವಾದ ಕಾರ್ಯಕ್ರಮಗಳು ಮಾಡುವಾಗ, ಬೇರೆ ಊರಿನಲ್ಲಿ ಮಾಡುವಾಗ ಆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ಅವರಿಗೆ ಪರಿಚಯ ಮಾಡಿಸಿ, ಆ ಊರಿನವ್ರನ್ನ ಪರಿಚಯ ಮಾಡಿಸಿ. ಮೊನ್ನೆ ಇಲ್ಲಿ ಅಮೀನ್ಬಾವಿಯಲ್ಲಿ ದಂತ ತಪಾಸಣಾ ಶಿಬಿರ ಮಾಡಿದಾಗ, ಒಂದು ದಿವಸದ ಕಾರ್ಯಕ್ರಮ ಮಾಡಿದಾಗ, ಅಲ್ಲಿ ಸುಮಾರು 120-130 ಮಂದಿಗೆ ಕಣ್ಣಿಗೆ ಬೇರೆ ಬೇರೆ ಸಮಸ್ಯೆಗಳನ್ನು ಅವರು ಡಾಕ್ಟರ್ ಹೇಳಿದರು. ಅದರಲ್ಲಿ ಗ್ರೂಪ್ ಬೈ ಗ್ರೂಪ್ 20 ಹಾಗೆ ಜೋಶಿ, ಅದೇ MM ಜೋಶಿಯವರ ಆಸ್ಪತ್ರೆಯಲ್ಲಿ ಉಚಿತ ಶಿಬಿರವನ್ನು, ಉಚಿತವಾಗಿ ಅವರಿಗೆ ಆಪರೇಷನ್ ಮಾಡತಕ್ಕಂಥ ಇದನ್ನು ಅವರು ಮಾಡಿಸ್ಕೊಟ್ರು. ಹಾಗೆ ಬೇರೆ ಬೇರೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋದರೆ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಾಗ್ತದೆ, ನಾವು ಬರೀ ಶಿಕ್ಷಣ ಮಾತ್ರ ಮಾಡೋದಲ್ಲ, ಅದರ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು ಅನ್ನುವ ಆ ಭಾವನೆ ಉಂಟಾಗ್ತದೆ. ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಎಲ್ರಿಗೂ ವಂದನೆಗಳು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.